ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೊಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಇದು. ಹಾಗಾಗಿ ನಿಮ್ಮೆಲ್ಲರ ಮುಂದೆ ನನ್ನದೊಂದು ಪುಟ್ಟ ಪರಿಚಯದೊಂದಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅನ್ನೋದು ತುಂಬ ದಿನದಿಂದನೇ ಕನಸು ಅಂತ ಹೇಳ್ಬೋದು. ಆದರೆ ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಏನಾದರೂ ಸ್ವಲ್ಪ ಮುಜುಗರ ಎಲ್ಲ ಆಗ್ತಾ ಇತ್ತು. ಹಾಗಾಗಿ ಬೇಡ, ಆಮೇಲೆ ಮಾಡೋಣ ಅಂತ ಹೇಳಿ ಒಂದು ವರ್ಷ ಹೀಗೇನೆ ತಳ್ಬಿಟ್ಟೆ. ಇವಾಗ ನನ್ನ ಗೊತ್ತಿರೋದೆಲ್ಲನೂ ಸಹ ಅವರೆಲ್ಲ ಮಾಡಿ ಸಕ್ಸಸ್ ಆಗ್ತಾ ಇದ್ದಾರೆ. ಏನೂ ಆಗಲ್ಲ, ಮಾಡಿ ಯಾವುದೇ ರೀತಿ ತೊಂದರೆ ಆಗಲ್ಲ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿ ಎಲ್ಲನೂ ಸಹ ಧೈರ್ಯ ಹೇಳಿದ್ರು. ಹಾಗಾಗಿ ನನ್ನಲ್ಲಿರೋ ಟ್ಯಾಲೆಂಟ್ನ ನಾನು ತೋರ್ಸೋದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ನೀವೇನೇನು ನೋಡ್ಬೋದು ಅಂತ ನೀವು ಕೇಳೋದಾದರೆ, ನಮ್ಮ ಅಡುಗೆ ರೆಸಿಪೀಸ್ ನೀವು ನೋಡ್ಬೋದು, ಪೂಜೆ ಪುನಸ್ಕಾರಗಳ ಬಗ್ಗೆ ನೀವು ನೋಡ್ಬೋದು. ನಮ್ಮನೇಲೂ ಮಕ್ಕಳಿರೋದ್ರಿಂದ ನಾವು ಯಾವುದೇ ರೀತಿ ಇವಾಗ ನೆಗಡಿ, ಕೆಮ್ಮು, ಶೀತ ಅಂತ ಬಂದರೆ ನಾವು ಯಾವುದೇ ರೀತಿ ಸಿರಪ್ ಹಾಕಲ್ಲ, ಮನೆ ಮದ್ದುನೇ ಮಾಡಿ ಹಾಕ್ತೀವಿ. ಇದೆಲ್ಲನೂ ಸಹ ನನ್ನ ಅಜ್ಜಿ ಅಮ್ಮಯಿಂದ ಕಲ್ತಿರೋ ಅಂಥದ್ದು. ನನ್ನ ಓನ್ ಯಾವುದೂ ಇಲ್ಲ, ನನಗೆ ಯಾವುದೂ ಗೊತ್ತಿಲ್ಲ. ನನ್ನ ಅಜ್ಜಿ ನನ್ನ ಅಮ್ಮ ನನಗೆ ಯಾವ ಥರ ಮಕ್ಕಳಿಗೆ ಕೆಮ್ಮು ಬಂದರೆ ಯಾವ ಥರ ಮಾಡಬೇಕು, ಶೀತ ಬಂದರೆ ಯಾವ ಥರ ಮಾಡಬೇಕು ಅಂತೆಲ್ಲನೂ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಜೊತೆನೂ ಸಹ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಇನ್ನು ನನ್ನ ಅಡುಗೆ ರೆಸಿಪೀಸಿಗೆ ಬಂದರೆ, ನಾನು ಎಷ್ಟೋ ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಡೈಲಿ ರೋಟೀನ್ಸು ಅಷ್ಟೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮಕ್ಕಳ ವಿಷಯ ಆಗಿರ್ಬೋದು, ನಮ್ಮ ವಿಷಯ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತೀನಿ ನಾನು. ಮತ್ತು ಇನ್ನು ಮುಂದೆ ಬರೋ ಅಂಥ ಕಂಟೆಂಟ್ನ ನಾನು ತುಂಬ ಚೆನ್ನಾಗಿ ಕೊಡ್ತಾ ಬರ್ತೀನಿ. ನಿಮ್ಗೆ ಯಾವುದೇ ರೀತಿ ಬೇಜಾರು ಮಾಡೋದಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಬಂದು ದೀಕ್ಷಾಸ್ ವ್ಲಾಗ್ ಕನ್ನಡ ಅಂತ ಹೇಳಿ, ನನ್ನ ದೊಡ್ಡ ಮಗಳ ಹೆಸರು ಇಟ್ಟಿದ್ದೀನಿ ನಾನು, ದೀಕ್ಷಾಸ್ ವ್ಲಾಗ್ ಕನ್ನಡ ಅಂತ ಹೇಳಿ. ಇನ್ನು ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದರೆ, ನಾವು ಮೂಲತಃ ಬೆಂಗಳೂರಿನವರೇನೆ. ನನ್ನ ಸ್ಕೂಲ್ ಲೈಫು, ಕಾಲೇಜ್ ಲೈಫು, ಹುಟ್ಟಿದ್ದು ಬೆಳೆದಿದ್ದು ಆಟಾಡಿದ್ದು ಪ್ರತಿಯೊಂದೂ ನಾವು ಬೆಂಗಳೂರಲ್ಲೇ. ಹಾಗಾಗಿ ನಾವು ಬೆಂಗಳೂರು ಹುಡುಗಿ ನಾನು. ಮತ್ತು ಇನ್ನು ನನ್ನ ಹೆಸರು ಬಂದು ಸುಷ್ಮಾ ಅಂತ ಹೇಳಿ. ನನಗೆ 3 ಜನ ಮಕ್ಕಳಿದ್ದಾರೆ. ಮೊದಲನೇ ಹುಡುಗಿ ಹೆಸರು ದೀಕ್ಷಾ ಅಂತ, ಎರಡನೇ ಮಗಳ ಹೆಸರು ಪೂರ್ವ ಅಂತ, ಮೂರನೇ ಮಗನ ಹೆಸರು ಸಿರೀಶ್ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಮಗಳ ಹೆಸರೇ ಇಟ್ಟಿದ್ದೀನಿ, ದೀಕ್ಷಾ ಅಂತ. ದೀಕ್ಷಾಸ್ ವ್ಲಾಗ್ ಕನ್ನಡ ಅಂತಲೇ ನನ್ನ ಮಗಳ ಹೆಸರೇ ನಾನು ಇಟ್ಟಿದ್ದೀನಿ. ನನ್ನ ಮೊದಲನೇ ಮಗಳು ಹೆಸರು ದೀಕ್ಷಾ ಅಂತ, ಅವಳ ಹೆಸರನ್ನೇ ನಾನು ದೀಕ್ಷಾ ಅಂತ ಇಟ್ಟಿದ್ದೀನಿ. ಇನ್ನು ನನಗೆ 2 ಹೆಣ್ಮಕ್ಳು, 1 ಗಂಡು ಹುಡುಗ ಇದ್ದಾರೆ. ಇನ್ನು ನನ್ನ ಎಜುಕೇಷನ್ ಅಂತ ಬಂದರೆ, ನಾನು 2nd PUC ಅಷ್ಟೇ ಓದಿದ್ದು. ಅದರಲ್ಲಿ ನಂದು ನೆಕ್ಸ್ಟ್ ಓದೋಕ್ಕೆ ಆಗಿಲ್ಲ ನಮಗೆ. ಆಮೇಲೆ ಮನೇಲೆಲ್ಲ ಮದುವೆ ಆಯಿತು. ಮತ್ತು ಇನ್ನೂ ಹೇಳಬೇಕು ಆಗಿದ್ದೀನಿ, ಎಲ್ಲೂ ಹೊರಗಡೆ ಕೆಲಸಕ್ಕೆಲ್ಲ ಹೋಗೋದಿಲ್ಲ. ಇಲ್ಲೇ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಮನೇಲೇ ಮಕ್ಕಳು ನೋಡ್ಕೊಳ್ತಾ ಇದ್ದೀನಿ. ಹೌಸ್ ವೈಫ್ ಆಗಿದ್ದೀನಿ ನಾನು, ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ. ಹಾಗಾಗಿ ಇಷ್ಟು ನನ್ನ ವೈಯಕ್ತಿಕ ವಿಷಯ, ಇಷ್ಟು ನನ್ನ ಒಂದು ಪುಟ್ಟ ಪರಿಚಯ ನಿಮ್ಮೊಂದಿಗೆ ನಾನು ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ನಾವು ಅದೇ ರೀತಿ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಬರೋವಂಥ ವೀಡಿಯೋಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ನಿಮ್ಮ ಹತ್ರ ಬಂದು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ, ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.